ಈ ಮುಡಾ ಪ್ರಕರಣದಲ್ಲಿ ಬಿ ಜೆ ಪಿಯವರು ದೊಡ್ಡ ಹೋರಾಟ ಮಾಡ್ತಿದ್ರಲ್ಲ, ಬಿ ಜೆ ಪಿಯವರು ಜೆ ಡಿ ಎಸ್ನವರು ಪಾದಯಾತ್ರೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು ಬೆಂಗಳೂರಿನಿಂದ ಮೈಸೂರು ತನಕ. ಮೈಸೂರಿನಲ್ಲಿ ಮಹಾರಾಜ ಗ್ರೌಂಡ್ನಲ್ಲಿ ಒಂದು ಸಮಾವೇಶ ಆಯಿತು. ಆ ಸಮಾವೇಶದ ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು, ಸಿದ್ದರಾಮಯ್ಯನವರ ಬೆನ್ನಿಗೆ ನಾನು ಬಂಡೆಯಂತೆ ನಿಂತ್ಕೊಳ್ತೀನಿ ಅಂತ. ಎಲ್ಲ ಸಮಾವೇಶಗಳು ಕೂಡ ರಾಜಕಾರಣದಲ್ಲಿ ಇಂಟ್ರೆಸ್ಟಿಂಗ್ ವ್ಯಾಲ್ಯೂ ಎಡಿಷನ್ಗಳನ್ನು ಮಾಡ್ತವೆ. ಇನ್ನೊಂದು ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇಟ್ಸ್ ಅ ವೆರಿ ಥಿನ್ ಲೈನ್. ಸಮಾವೇಶದ ಔಟ್ಕಮ್ ಏನಾದರೂ ಆಗಿಬಿಡ್ಬೋದು. ಲಾಸ್ಟ್ ಇಯರು ಸಿದ್ದರಾಮಯ್ಯನವರ ಬಣದವರು ಸೇರಿಕೊಂಡು ಹಾಸನದಲ್ಲೂ ಒಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡೋದಕ್ಕೆ ಹೊರಟಿದ್ರು. ಡಿ ಕೆ ಶಿವಕುಮಾರ್ ಅವರು ಅಂಥ ಎಲ್ಲ ಪ್ರಯತ್ನಗಳಿಗೆ ಚೆಕ್ಮೇಟ್ ಇಟ್ಕೊಂಡೇ ಬಂದಿದ್ದಾರೆ. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡಬೇಕಂತ ಹೊರಟಿದ್ರು. ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಮಾತಾಡಬೇಕು, ಯಾರಿಗೆ ಹೇಳಬೇಕು ಅವರಿಗೆ ಹೇಳಿ, ಇವ್ರಿಗೆ ಹೇಳಿಸಿ ಅದನ್ನು KPCC ಸಮಾವೇಶವನ್ನಾಗಿ ಪರಿವರ್ತಿಸಿದರು. 2024 ಡಿಸೆಂಬರ್ 5ನೇ ತಾರೀಕು ಆಗಿದ್ದ ಸಮಾವೇಶ ಅದು. ಸಿದ್ದರಾಮಯ್ಯನವರು ಬಣದವರಿಗೆ ಅದು ಬೇರೆದೇ ಲೆವೆಲ್ನಲ್ಲಿ ಮಾಡೋ ಪ್ಲ್ಯಾನ್ ಇತ್ತು. ಇವರು ಅಕ್ಕಪಕ್ಕದ 3-4 ಜಿಲ್ಲೆಗಳ ಸಮಾವೇಶವನ್ನಾಗಿಸಿ ಮುಗಿಸಿದರನ್ನಷ್ಟೇ. ಅದಾದ ಮೇಲೆ ಜಾತಿ ಗಣತಿ ವಿಷಯಕ್ಕೆ ಪ್ರಬಲ ಸಮುದಾಯಗಳ ವಿರೋಧ ಇತ್ತು. ಡಿ ಕೆ ಶಿವಕುಮಾರ್ ಅವರು ಏನು ಬಹಿರಂಗವಾಗಿ ಅದಂಗೆ ಮಾಡ್ತೀರಿ ನೋಡಿ ಏನು ಮಾತಾಡಲಿಲ್ಲ. ಅವರು ನೀವು ಮಾಡೋದು ಮಾಡಿ ಎಲ್ಲೇನು ಮಾಡ್ಬೇಕು ನನಗೆ ಗೊತ್ತು ಅನ್ನೋ ಥರ ಇದ್ದರು ಅವರು. ದಿಲ್ಲಿ ಅವರು ಇಬ್ಬರಿಗೂ ಬರೋಕ್ಕೆ ಹೇಳಿದ್ರು. ಇಬ್ಬರನ್ನೂ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಂಡು KC ವೇಣುಗೋಪಾಲ್ ಹೇಳಿದ್ರು ಇನ್ನೊಂದು ಸಲ ಸರ್ವೆ ಆಗುತ್ತೆ ಅಂತ. ರಾಜ್ಯದ ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕಾದ ನಿರ್ಣಯವನ್ನು ದೆಹಲಿಯಲ್ಲಿ ಹೈಕಮಾಂಡ್ ತೆಗೆದುಕೊಂಡು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಾಧ್ಯಮಗಳಿಗೆ ಘೋಷಣೆ ಮಾಡ್ತು. ಅದೆಲ್ಲ ಸಮಾವೇಶ, ಜಾತಿ ಗಣತಿ ಎಲ್ಲ ದೊಡ್ಡ ದೊಡ್ಡ ವಿಷಯ ಆಯಿತು. ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಡಿನ್ನರ್ ಹೋಸ್ಟ್ ಮಾಡಿಸಿರಲ್ವ, ಒಂದು ದಲಿತ ಶಾಸಕರು ಸಚಿವರುಗಳಿಗಾಗಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಒಂದು ಡಿನ್ನರ್ ಅರೇಂಜ್ ಮಾಡಿದ್ರು. ಅವರು ಎಲ್ಲರಿಗೂ ಆಹ್ವಾನ ಹೋಗಿತ್ತು, ಕಾಂಗ್ರೆಸ್ನ ದಲಿತ ಶಾಸಕರು ಸಚಿವರುಗಳಿಗೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು ಮಾಡಬೇಡಿ ಅದನ್ನೀಗ ಅಂತ.